ಹಾವೇರಿ ಒಳಗ ಒಂದು ಕೌರವ ಪತ್ರಿಕೆ ಅಂತಿತ್ರಿ. ಚಲನಚಿತ್ರ ನಟರು, ಮಿನಿಸ್ಟರ್, ಶಾಸಕರು ಆಗಿರ್ತಕ್ಕಂಥ BC ಪಾಟೀಲ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಈರಣ್ಣ ಪಾಟೀಲ್ ಅಂತ ಹೇಳಿದ್ರು. ಅವನು ಎಡಿಟರ್, ಸಂಪಾದಕ. ಇವು ಯಾವ್ಯಾವ ಸುದ್ದಿ, ಕೆಲವು ಕಾಲೇಜ್ ಹುಡ್ರು ಸಣ್ಣ ಸಣ್ಣ ಚುಟುಕು, ಕತಿ, ಕವನ ಏನಾರ ಬರೆದ್ರೆ ನಮ್ಮ ಪಾಟೀಲ್ ಪ್ರಿಂಟ್ ಮಾಡ್ತಿದ್ರು. ಅವ್ನು ಪ್ರೋತ್ಸಾಹ ಕೊಡ್ತಿದ್ರು. ನಮ್ಮ ಈರಣ್ಣ, ಮಾಡ್ರಿಪ್ಪ, ಬರ್ಲಿ ನಿಮ್ಮ ಪೇಪರ್ನಾಗ ಹೆಸರು, ನಿಮ್ಮೂರ್ದು ಏನಾರ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೆ ಹೇಳ್ರಿ ಅಂತ ಏನೋ ಒಂದು ಹುರುಪು ಕೊಡ್ತಿದ್ರು. ಹಾವೇರಿ ಪಕ್ಕದಾಗ ಒಂದು ಕನವಳ್ಳಿ ಅಂತ ಒಂದು ಊರ್ ಐತ್ರಿ. ಒಂದ್ಸರಿ ಏನಾಗ್ಬಿಡ್ತ್ರಿ, ಆ ಕನವಳ್ಳಿ ಒಳಗೆ ಒಬ್ಬ ಗೋಣೆಪ್ಪಜ್ಜ ಅಂತ ತೀರ್ಕೊಂಡಿದ್ದಾರೆ, 106 ವರ್ಷ. ಅವ ಒಂದು ಹುಡುಗ ಏನ್ ಮಾಡ್ದ, ಹಗಲಿಲ್ಲ ಯಾವ ಸುದ್ದಿ ಆಗ್ತಿದ್ರಲ್ಲ, ನಮ್ಮ ಪಾಟೀಲ್ರಿಗೆ ಫೋನ್ ಮಾಡಿ, ಇಲ್ರಿ ನಮ್ಮಲ್ಲಿ ಗೋಣೆಪ್ಪಜ್ಜ ಅಂತೇಳಿ 106 ವರ್ಷದವ್ರಿ, ಅಜ್ಜ ಬಹಳ ಸೀರಿಯಸ್ ಐತ್ರಿ, ಇನ್ನು ಒಂದ್ ತಾಸಿಗೆ ಸಾಯ್ತಾನ್ರಿ, ನಾಳೆ ನಿಮ್ ಪೇಪರ್ನಾಗ ಬಂದ್ಬಿಡ್ತೈತಿ, ಹಾಕೊಂಡ್ಬಿಡ್ರಿ ಸರ ಅಂತ ಒಂದಸವನ ಗೋಗರ್ ಹಾಕತ್ತ. ಸಾಯಿಲ್ ತಗೊಳಪ್ಪ, ಸತ್ ಮೇಲೆ ಹಾಕೊಂಡ್ರತ್ತ, ಇನ್ನು ಸಂಜೆ ಮಟ್ಟ ಟೈಮ್ ಐತಿ, ಈಗ್ಯಾಕೆ ಅವಸರ ಮಾಡ್ತಿ, ನೋಡೋಣ ಸತ್ ಮ್ಯಾಗ. ಇಲ್ರಿ ಅದ್ ಸಾಯ್ತಾನ್ರಿ, ನೀವು ನ್ಯೂಸ್ ತಗೋರಿ, ಭಯಂಕರ ಸೀರಿಯಸ್ ಐತಿ, ಅವ್ರ ಬೀಗರಿಗೆ ಬಿಜ್ರಿಗೆಲ್ಲ ಹೇಳ್ಯಾರಿ, ಪೆಂಡಲ್ ಸಹಿತ ಹಾಕಾಕತ್ತಾರಿ, ಸಾಯ್ತಾನ್ ತಗೋರಿ ಬರ್ಕರಿ ಅಂತ ಹೇಳ್ದ. ಅದನ್ನೆಲ್ಲ ಡೀಟೇಲ್ಸ್ ಹೇಳ್ದ. ಗುಣೆಪ್ಪಜ್ಜ ಅಂತೇಳಿ 9 ಜನ ಮಕ್ಕಳ್ರಿ ಅವಾಗ, ಸ್ವತಂತ್ರ ಹೋದ್ರಿ, ಊರಾಗ ದೊಡ್ಡ ಕುಟುಂಬ ರೀ ಅವ್ರದ್ದು, ಎಲ್ಲ ಕೂಡಿದ ಕುಟುಂಬ ರೀ. ಒಂದ್ ಕಾಲದಾಗ ಬಹಳ ಬಡತನದಿಂದ ಬಂದಿದ್ರಂತ್ರಿ. ಅಜ್ಜಾರು ಗೋಣಿ ಚೀಲ ಹೊಲಿತಿದ್ರಂತ್ರಿ, ಅದಕ್ಕೆ ಗುಣೆಪ್ಪಜ್ಜಾರು ಗುಣೆಪ್ಪಜ್ಜಾರು ಅಂತ ಕರಿ. ನಮ್ಮ ಊರಾಗ ಬಹಳ ಫೇಮಸ್ ರೀ ಅವ್ರು. ಸುತ್ತಮುತ್ತಲ ತಳ್ಳ್ಯಾಗ ಒಂದ್ ದೊಡ್ಡ ಹೆಸರು ಐತ್ರಿ ಅವ್ರದ್ದು. ಯಾವ್ದು ನ್ಯೂಸ್ ಹಾಕೋರಿ ಅಂತ ನ್ಯೂಸ್ ಕೊಟ್ಟ, ವಾಟ್ಸಪ್ ಒಂದ್ ಫೋಟೋನು ಬಿಟ್ಟ. ಆತ್ ಬಿಡ ಅಂತೇಳಿ ಮ್ಯಾಲ ಹೆಡ್ಲೈನ್ಯಾಗ ಸ್ವಾತಂತ್ರ್ಯ ಹೋದ ಗೋಣೆಪ್ಪಜ್ಜ ನಿಧನ ಅಂತ ಒಂದು ಹೆಡ್ಲೈನ್ ಕೊಟ್ಟು ತಳಗ ಒಂದು ಫೋಟೋ ಹಾಕಿ ಒಂದು ಸುದ್ದಿ ಡೀಟೇಲ್ಸ್ ಬರೆದು ಫ್ರಂಟ್ ಪೇಜ್ ಹಾಕಿದ್ರು. ಸಾಯಂಕಾಲ 7 ಆತ್ರಿ, 8 ಆತ್ರಿ, 9 ಆತ್ರಿ, 10 ಆತ್ರಿ, ಪೇಸ್ ಪ್ರಿಂಟ್ ಹೋಗ್ಬೇಕ್ರಿ. ಅವ್ರಿಗೆ ಫೋನ್ ಮಾಡಿದ್ರು, ಏನ್ಪಾ ಅಜ್ಜ ಸತ್ನ ಏನಾತ, ನಾವು ನೋಡಿದ್ರೆ ಸುದ್ದಿ ಹಾಕೊಂಡಿವಿಲ್ಲ. ಇಲ್ರಿ 11 ಆತು, ಇನ್ನೂ 16 ಸತ್ತಿಲ್ರಿ, ಎಲ್ಲೋ ಒಂದ್ ಚೂರ್ ಜೀವ ಹಿಡ್ದತ್ತಿ, ಸಾಯ್ತಾರ ತೋರಿ, ಬೆಳಗನದ್ರಾಗ ಸಾಯ್ತಾರ, ನೀವು ಪ್ರಿಂಟ್ ಮಾಡ್ರಿ, ತಲೆ ಕೆಡ್ಸ್ಬಿಡ್ರಿ, ನೀವು ಪ್ರಿಂಟ್ ಮಾಡ್ರಿ ಅಂತ. ಏನ್ ಹುಚ್ಚಲ್ಲಿ ತಲೆ ಕೆಡ್ಸ್ಬಿಡ ಅಂತೆಲ್ಲ ಹಂಗ ಸಾಯ್ಲಾರ್ದ ಸುದ್ದಿ ಹಾಕಿದ್ರಿ, ಗತಿ ಏನಾಕತಿ ನಮ್ದು, ಕರೆ ಹೇಳಿ ನಾ ಪ್ರಿಂಟ್ ಕಳ್ಸಾಕತ್ತಿ ನಾನು. ಇಲ್ರಿ ಅಜ್ಜಾರ್ ದೇವ್ರನಾಗ ಸಾಯ್ತಾರಿ, ಬಹಳ ಸೀರಿಯಸ್ ಐತ್ರಿ, ಅವ್ರು ಬೀಗ್ರು ಬಿದ್ರಿ, ಎಲ್ಲರೂ ಬಂದ್ರಿ, ಹಲಿಗೆ ಸಹಿತ ತಂದಿಟ್ಟಾರಿ ಅವ್ರ ಮನೆ ಮುಂದೆ, ನಾನು ನೋಡಿ ಬಂದೀನಿ, ಡಾಕ್ಟರ್ ಸಹಿತ ಬಂದಾರ, ಈಗ ಹೋಗತ್ತೆ, ಇನ್ನೊಂದ್ ತಾಸು ಹೋಗತ್ತೆ ಅಂತ. ನಾಳೆ ನಿಮ್ ಪೇಪರ್ಗೆ ದೊಡ್ಡ ಹೆಸರು ಬರ್ತೈತ್ರಿ ಸರ, ಅಜ್ಜಾರ್ ಬಹಳ ದೊಡ್ಡ ವ್ಯಕ್ತಿ ರೀ ಅವ್ರು, ಚಿಂತೆ ಮಾಡ್ಬಾರ್ದು ತೋಡ್ರಿ, ಸಾಯ್ತಾರ ಅಂದ. ಲೀವ್ ನಾನು ಕೊನೆಗೆ 11 ಆತ್ರಿ, ಪೇಪರ್ ಪ್ರಿಂಟ್ಗೂ ಹೋತ್ರಿ, ಪೇಪರ್ ಪ್ರಿಂಟ್ ಆತ್ರಿ. 11:30 12ಕ್ಕೆ ಮತ್ತೆ ಫೋನ್ ಮಾಡಿದ್ರಿ ಇವ್ರು ನಮ್ಮ ಪಾಟೀಲ್, ಕೊನೆಗೆ ಹೋಗೋ ಮುಂದೆ ಅವ್ನು ನೋಡಿದ್ರೆ ಫೋನ್ ಸ್ವಿಚ್ ಆಫ್. ಪೇಪರ್ ಪ್ರಿಂಟ್ ಆಗಿ ಹೊರಗು ಬಂತು. ಬೆಳಿಗ್ಗೆ 7 ಗಂಟೆ ಆತ್ರಿ. 7 ಆದ್ರ ಅಜ್ಜ ಸತ್ತಿಲ್ರಿ, ಇನ್ನು ಎಲ್ಲೇ ಚೂರ್ ಜೀವ ಹಿಡದತ್ರಿ. ಅವನಿಗೆ ಫೋನ್ ಮಾಡಿದ್ರೆ ಅವ್ನು ಫೋನ್ ಎತ್ತೋಲ್ಲ. 8:00 ಅವ್ರ ಊರಿಗೆ ಬಸ್ಸಿಗೆ ಪೇಪರ್ ಹೋಗ್ಬೇಕ್ರಿ, 9:00 ಪೇಪರ್ ಹಂಚ್ತಾರ ಅವ್ರ ಊರಾಗ. ಅವತ್ತು ಬರೋ ಬಸ್ 8:00 ಆದ್ರೂ ಬಸ್ಸ ಬಂದಿಲ್ರಿ ಹಳ್ಳಿಗೆ. ಪೇಪರ್ ಹಾಕಾಕ್ ಹೋದ, ಹಂಗ ಕುಂತಾನ. 9ಕ್ಕೆ ಪೇಪರ್ ಬಂದತ್ರಿ. ಕೊನೆಗೆ ಪೇಪರ್ ಬಂಡಲ್ಲ ಆ ಬಸ್ನಾಗ ಇಟ್ಟಾರ. ಪೇಪರ್ ಹೋಗಿ ಇನ್ನೂ ಮುಟ್ಟಿಲ್ರಿ, ಅಲ್ಲಿ ಅದ್ ಸತ್ತ. ಅವಾಗ ಹುಡುಗ ಫೋನ್ ಮಾಡ್ದ, ಅಜ್ಜ ಸತ್ತ ತೋರಿ, ಚಿಂತೆ ಮಾಡ್ಬೇಡ್ರಿ ಅಂತೇಳಿ. 9:00 ಪೇಪರ್ ಹಂಚಿದ್ರೆ ಊರು ತುಂಬ ಎಲ್ಲ ಖುಷಿ, ಅಜ್ಜನು ಸತ್ತು ಅಂತ ಅದಾಗಲ್ಲ, ಹಾಲಿ ಪೇಪರ್ನ ಬಂತಲ್ಲ ಅಂತೇಳಿ. ಒಂದೊಂದ್ಸಲ ಹಿಂಗ ಆಗ್ಬಿಡ್ತೇವ್ರಿ, ಒಂದ್ ವೇಳೆ ಅಜ್ಜ ಸಾಯ್ಲಿಲ್ಲ ಅಂದ್ರ ಪೇಪರ್ನಾಗ ಹಾಕೋದವ ಸಾಯ್ಬೇಕಾಗಿತ್ರಿ. ಇಂಥ ಪರಿಸ್ಥಿತಿ ಹಾಕವ್ರಿ. ಅವ ನಮ್ಮ ಪಾಟೀಲ್ ಇವತ್ತಿಗೆ ಅದನ್ನ ಹೇಳವ, ನೆನ್ಸವ, ಯಪ್ಪ ಅಜ್ಜ ಸತ್ತಿದ್ರೆ ಅಕಸ್ಮಾತ್ ಉಳಿದಿದ್ರೆ ನನ್ ಗತಿಯನ ಅಂತಿರವ. ಹಿಂಗಾಕವ್ರಿ. ಅದಕ್ಕೆ ಯಾವ್ದೋ ಸುದ್ದಿ ವಿಚಾರ ಮಾಡಿ ಪರಿಶೀಲನೆ ಮಾಡಿ ಹಾಕ್ಬೇಕ್ರಿ. ಏನಂತೀರಿ?